ಕ್ಕೆ ಬಿ ವಿ ನಾಯಕ್ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಕೊನೆ ಕ್ಷಣದವರೆಗೂ ಕೂಡ ತೀವ್ರ ಪೈಪೋಟಿ ನಿಮಗೆ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು, ಆದರೆ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನುವಂಥದ್ದು? ಪಕ್ಷದ ರಾಜ್ಯದ ನಾಯಕರು ಆತ್ಮವಿಶ್ವಾಸನ ತುಂಬಿದ್ರು, ನನಗೆ ಭಾಳಷ್ಟು ಭರವಸೆಯನ್ನು ಕೊಟ್ಟಿದ್ದರು. ಬದಲಾವಣೆ ಆದರೆ ನಿಮ್ಮನ್ನು ಪರಿಗಣಿಸ್ತೀವಿ, ನೀವು ಕೆಲಸ ಮಾಡಿ, ನೀವು ಪಕ್ಷಕ್ಕೆ ಬಂದಿದ್ದು ನಮಗೊಂದು ಶಕ್ತಿ ಬಂದಿದೆ, ನಿಮ್ಮನ್ನು ಗೌರವದಿಂದ ನಾವು ನೋಡ್ಕೊಳ್ತೀವಿ ಅಂತ ಮಾತನ್ನು ಕೊಟ್ಟಿದ್ದರು. ಆದರೆ ನಾನು ಮುಂಚೆನೇ ಕೇಳಿದ್ದೆ, ನೀವು ಬರೀ ನಾನು ಹೊರಗಡೆ ಮತ್ತೆ ಬಹಿರಂಗವಾಗಿ ನಾನು ಇದು ತೋರಿಸ್ಕೊಂಡು ಟಿಕೆಟ್ಗೆ ಆಕಾಂಕ್ಷೆ ಆದಮೇಲೆ ನನಗೆಲ್ಲೋ ಒಂದು ಕಡೆ ಇಂದಿನ ಕೈ ಅನುಭವನ ಅನುಭವಿಸಿ ಬಂದಿದ್ದೀನಿ. ನಾನು ಒಂದು ಪಕ್ಷ ಬಿಟ್ಟು ಆ ಥರ ಕೈ ಅನುಭವ ಆಗಬಾರ್ದು ನನಗೆ. ಅದಿದ್ದರೆ ಮೊದಲೇ ಹೇಳ್ರಿ, ನಾನು ಸೈಲೆಂಟ್ ಇರ್ತೀನಿ, ನಾನು ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದೆ. ಪಕ್ಷದ ನಾಯಕರು ಭರವಸೆ ಕೊಟ್ಟರು, ಅದರ ಗ್ಯಾರಂಟಿ ನಮ್ಮದು, ನಿಮಗೆ ಒಂದು ಇದು ಮಾಡ್ತೀವಿ ಅಂತ ಹೇಳಿದರು. ಅವರ ಮಾತನ್ನು ಅವರು ಯಾಕೆ ಎಲ್ಲಿ ಅಡ್ವರ್ಟ್ ಆಯಿತು, ಎಲ್ಲಿ ಇದಕ್ಕೆ ತೊಂದರೆ ಆಯಿತು, ಯಾಕೆ ಟಿಕೆಟು ಕೈ ತಪ್ಪಿತ ವಿಷಯ ನನಗೆ ತಿಳಿದು ಬಂದಿಲ್ಲ. ಮನಸ್ಸಿಗೆ ಭಾಳ ನೋವಾಗಿದೆ. ಯಾಕಂದರೆ ಒಂದು ಪಕ್ಷದ ತಂದೆಯವರು ಒಂದು ಕಾಲದಲ್ಲಿ ಒಂದು 45 ವರ್ಷ ಒಂದು ಪಕ್ಷದಲ್ಲೇ ಗುರುತಿಸ್ಕೊಂಡು ಒಂದು ನಾವು ನೆಲೆಯನ್ನು ಕಂಡುಕೊಂಡಿದ್ದು. ರಾಜಕೀಯವಾಗಿ ಸುಮಾರು 4-5 ಸಲ ತಂದೆಯವರು MP ಆಗಿ, ನಾನೊಂದು ಸಲ MP ಆಗಿ, ಶಾಸಕರಾಗಿ, ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಆ ಪಕ್ಷನ ಬಿಟ್ಟು ಇಲ್ಲಿ ಬಂದಿದ್ದೆ. ಆ ಗೌರವ ಕೊಡ್ತಾರೆ, ಸಿಗ್ತದೆ, ಒಂದು ನೆಲೆ ಸಿಗ್ತದೆ ಅಂದ್ಕೊಂಡು ನಾನು ಬಂದೆ. ಆದರೆ ಏನೋ ಒಂದು ಕಡೆ ಮಲತಾಯಿ ಮಗನ ರೀತಿಯಲ್ಲಿ ನಾನು ನೋಡಿದ್ರಿ ಅಂತ ಅನ್ನಿಸ್ತದೆ. ಬಟ್ ಸ್ಥಳೀಯವಾಗಿ ಕಾರ್ಯಕರ್ತರ ಮತ್ತು ಮತದಾರ ಅಭಿಪ್ರಾಯ ಹೈಕಮಾಂಡ್ ಪರಿಗಣಿಸಿದ್ದು ಇಲ್ಲ ಗೊತ್ತಿಲ್ಲ. ಸೊ ಯಾಕಂದರೆ ನಾನು ಜನಸಾಮಾನ್ಯರ ನಾನು ಯಾವ ವೇದಿಕೆಯಲ್ಲೂ ಮತ್ತು ಯಾವ ಮಾಧ್ಯಮದ ಮೂಲಕ ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ. ಹಾಲಿ ಸಂಸದರಿರ್ಬೋದು, ಅವ್ರ ಆಡಳಿತ ವೈಖರಿ ಅವ್ರಿಗೆ ಬಿಟ್ಟಿದ್ದು. ಆದರೆ ಜನಸಾಮಾನ್ಯರು ನಮ್ಮ ಮುಂದೆ ಮಾತಾಡಬೇಕಾದ್ರೆ ನೀವು ಲೋಕಸಭಾ ಸದಸ್ಯರಿದ್ರಿ, ಈಗಿನ ಲೋಕಸಭಾ ಸದಸ್ಯರ ಬಗ್ಗೆ ತುಲನೆ ಮಾಡಿ ನಮಗೆ ಮಾತಾಡ್ತಿದ್ರು. ಭಾಳ ನಮ್ಮ ಕೈ ಸಿಕ್ಕಲ್ಲ, ನಮಗೆ ತೊಂದರೆ ಆಗ್ತಿದೆ, ಯಾವ MP ಅವರಿದ್ದರು ಇಲ್ದಂಗೆ ಅಂತ ಹೇಳ್ತಿದ್ರು. ಅದಕ್ಕೆ ಏನು ಅವ್ರ ನಿರಾಸಕ್ತಿನೋ ಅವ್ರ ಸ್ಟೈಲ್ ಆಫ್ ಫಂಕ್ಷನೋ ಗೊತ್ತಿಲ್ಲ. ಆದರೆ ಒಂದು ಅವಕಾಶ ಕಾರ್ಯಕರ್ತರ ಮತ್ತು ಆಂತರಿಕ ಸರ್ವೆ ವರದಿಯಲ್ಲಿ ಏನಾದರೂ ಬದಲಾವಣೆ ಆದರೆ ನನಗೆ ಸಿಗ್ತದೆ ಎಂಬ ಭರವಸೆ ಇತ್ತು. ಅದಕ್ಕೆ ಪೂರಕವಾಗಿ ರಾಜ್ಯದ ನಾಯಕರು ಸ್ಪಂದನೆ ಕೊಟ್ಟಿದ್ದರು. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿ ನಿನ್ನೆ ತೀರ್ಮಾನ ಕೈಗೊಂಡಿದ್ದಾರೆ. ಆ ತೀರ್ಮಾನ ನಾವೇನು ಅದಕ್ಕೆ ವಿರೋಧ ಮಾಡೋಕ್ಕೂ ಇಲ್ಲ, ಅದಕ್ಕೆ ಪುರಸ್ಕಾರ ಮಾಡೋಕ್ಕೂ ಹೋಗೋದಿಲ್ಲ.